ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಾರುತಿ ರಿಯಲ್ ಎಸ್ಟೇಟ್ ಫ್ರೆಂಡ್ಸ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ವೈಕುಂಠ ಬಾರ್ ಸರ್ಕಲ್, ನಿಮಗೆ ವೈಕುಂಠ ಬಾರ್ ಸರ್ಕಲ್ ಎಲ್ಲಿ ಬರುತ್ತೆ ಅಂದರೆ ಈ ಮಾದನಾಯಕನಹಳ್ಳಿ ಅಂದರೆ NH4 ಮಾದನಾಯಕನಹಳ್ಳಿ ಬಸ್ ಸ್ಟಾಪ್ ಇದೆಯಲ್ಲ, ಆ ಮಾದನಾಯಕನಹಳ್ಳಿ ಬಸ್ ಸ್ಟಾಪಿಂದ ಮಾಗಡಿ ರೋಡ್ಗೆ ಕನೆಕ್ಟ್ ಆಗೋ ಒಂದು ರೋಡ್ ಬರುತ್ತೆ. ಆ ರೋಡ್ ಬಂದ್ಬಿಟ್ಟು ಲಕ್ಷ್ಮೀಪುರ ರೋಡ್ ಅಂತಲೂ ಅಂತಾರೆ, ಮಾಗಡಿ ರೋಡ್ಗೆ ಕನೆಕ್ಟ್ ಆಗೋ ರೋಡ್ ಅಂತಲೂ ಅಂತಾರೆ. ಸೊ ಈ ಲಕ್ಷ್ಮೀಪುರಗೆ ಒಂದು ಜಸ್ಟ್ ಒಂದು 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಈ ಒಂದು ವೈಕುಂಠ ಬಾರ್ ಸರ್ಕಲ್ ಬರುತ್ತೆ. ಈ ವೈಕುಂಠ ಬಾರ್ ಸರ್ಕಲ್ಲು ಇನ್ನೊಂದು ಕ್ಲೂ ಕೊಡಬೇಕು ಅಂದರೆ, ಈ ಕಡೆ ಯಾವುದು ರಾಘವೇಂದ್ರ ಸ್ವಾಮಿ ಟೆಂಪಲ್ ಬರುತ್ತಲ್ಲ, ಆ ರಾಘವೇಂದ್ರ ಸ್ವಾಮಿ ಟೆಂಪಲ್ಗೆ ಹೋಗೋ ರೋಡ್ ಸೈಡ್ಗೆ ಈ ಒಂದು ವೈಕುಂಠ ಬಾರ್ ಸರ್ಕಲ್ ಬರುತ್ತೆ. ಆಲ್ಮೋಸ್ಟ್ ಈ ಭಾಗದ ಬ್ಯಾಂಗ್ಳೂರು ನಾರ್ತ್ ಈ ಯಾರ್ಯಾರು ಇದ್ದೀರಾ, ಈ ಗಂಗನಹಳ್ಳಿ, ಯಾವುದು ಚಿಕ್ಕಬಿರಕಲ್ಲು, ದೊಡ್ಡಬಿರಕಲ್ಲು, ಆಮೇಲೆ ಮಾದನಾಯಕನಹಳ್ಳಿ, ಮಾಕ್ಳಿ, ಆಮೇಲೆ ಈ ಕಡೆ ಜಾಡಲಿ ಕ್ರಾಸ್, ಪೀಣ್ಯ, ಈ ಕಡೆ ಇರೋರಿಗೆ ಆಲ್ಮೋಸ್ಟ್ ಈ ವೈಕುಂಠ ಬಾರ್ ಸರ್ಕಲ್ಲು ಆಮೇಲೆ ರಾಘವೇಂದ್ರ ಸ್ವಾಮಿ ಟೆಂಪಲ್ ಈ ಎರಡೂ ಪ್ಲೇಸ್ಗಳು 100% ಗೊತ್ತಿರುತ್ತೆ. ಸೊ ಈ ವೈಕುಂಠ ಬಾರ್ ಸರ್ಕಲ್ಗೆ ಜಸ್ಟ್ ಆ ರೋಡ್ಗೆ ಒಂದು 100 ಮೀಟರ್ ಡಿಸ್ಟೆನ್ಸಲ್ಲಿ ಈ ಒಂದು ಮನೆ ಬರುತ್ತೆ. ನಾನು ಏನು ತೋರಿಸಿದ್ನಲ್ಲ ಆ ಮನೆ ಒಂದು ಬರುತ್ತೆ. ಇದು ಮೆಜರ್ಮೆಂಟ್ ಹೇಳ್ಬಿಡ್ತೀನಿ ನೋಡಿ ಫ್ರೆಂಡ್ಸ್. ಇದು ಮೆಜರ್ಮೆಂಟು 25ಗೆ 40 ಇದೆ. 25ಗೆ 40 ಟೋಟಲ್ 1000 ಸ್ಕ್ವೇರ್ ಫೀಟಲ್ಲಿ ಈ ಒಂದು ಮನೆ ಕಟ್ಟಿರೋದು. ಇದು ಓಲ್ಡ್ ಬಿಲ್ಡಿಂಗು. ಇದು ಏನಿಲ್ಲ ಅನ್ನೋ ಒಂದು 8 ರಿಂದ 9 ವರ್ಷ ಹಳೆ ಬಿಲ್ಡಿಂಗ್. ಇದು ಓಲ್ಡ್ ಬಿಲ್ಡಿಂಗು, 8 ರಿಂದ 9 ವರ್ಷ ಹಳೆ ಬಿಲ್ಡಿಂಗು. ಇದು ಪಂಚಾಯತ್ ಖಾತಾ ಲಿಮಿಟಲ್ಲಿ ಬರುತ್ತೆ. ವೆಸ್ಟ್ ಫೇಸ್ ಸೈಟು, ಆಮೇಲೆ ನಾರ್ತ್ ಡೋರು. ವೆಸ್ಟ್ ಫೇಸ್ ಸೈಟು, ನಾರ್ತ್ ಡೋರ್ ಅವೈಲೇಬಲ್ ಇದೆ. 3 ಸಿಂಗಲ್ BHK 1 ರೂಮ್ ಅವೈಲೇಬಲ್ ಇದೆ. ಈ ಬಿಲ್ಡಿಂಗಲ್ಲಿ 3 ಸಿಂಗಲ್ BHK 1 ರೂಮು ಅವೈಲೇಬಲ್ ಇದೆ. ಸೊ ನಿಮಗೆ ನೋಡಿ, ನಾನು ಹೊರಗಡೆ ಜಸ್ಟ್ ಎಲ್ಲ ಕೆಲಸಕ್ಕೆ ಹೋಗಿದ್ರು. ಸೊ ಹಂಗಾಗಿ ನಾನು ಈಗ ಹೊರಗಡೆ ಮಾತ್ರ ನಾನು ತೋರಿಸ್ತೀನಿ. ನೋಡಿ, ಮನೆ ಮುಂದೆ ರೋಡ್ ತೋರಿಸ್ತೀನಿ. ಇದು ಮೇನ್ ರೋಡು ಅಂದರೆ 100 ಮೀಟರ್ಸ್ ಏನು ರೋಡ್ ಇದೆಯೋ ಆ ರೋಡು ಆಲ್ರೆಡಿ ಕಾಂಕ್ರೀಟ್ ರೋಡ್ ಆಗಿದೆ. ಆಮೇಲೆ ನೆಕ್ಸ್ಟ್ ರೋಡ್ ಬಂದ್ಬಿಟ್ಟೆ ಮಾಗಡಿ ರೋಡ್ಗೆ ಕನೆಕ್ಟ್ ಆಗೋ ರೋಡ್ ಅದು. ನೋಡಿ, ಈ ರೋಡು ಏನೋ ಮಣ್ ರೋಡೇ ಇದೆ ಫ್ರೆಂಡ್ಸ್. ಇದು ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 65 ಲಕ್ಷ ಹೇಳ್ತಾರೆ, ನೆಗೋಷಿಯಬಲ್ ಕೂಡ ಇರುತ್ತೆ. ಸೊ ಇಲ್ಲಿ ನಿಮಗೆ 65 ಲಕ್ಷ ರೂಪಾಯಿ ಇದು ವರ್ತಾ ಇಲ್ವಂತ ನಾನು ಬಿಡಿಸಿ ಹೇಳ್ತೀನಿ. ಹೆಂಗೆ ಅಂದರೆ, ನಿಮಗೆ ಇಲ್ಲಿ ಸೈಟ್ ರೇಟ್ ಬಂದ್ಬಿಟ್ಟು ಒಂದು ಸ್ಕ್ವೇರ್ ಫೀಟ್ಗೆ 4,000 ಹೇಳ್ತಾ ಇದ್ದಾರೆ. ಯಾಕಂದರೆ ಸರ್ಕಲ್ಗೆ ಆಮೇಲೆ ಬಸ್ ಸ್ಟಾಪ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿರೋದ್ರಿಂದ ಇಲ್ಲಿ ವ್ಯಾಲ್ಯೂ ಇದೆ. ಈ ಒಂದು ಸೈಟ್ಗೆ, ಈ ಒಂದು ಮನೆಗೆ ಇಲ್ಲಿ ವ್ಯಾಲ್ಯೂ ಇದೆ. ಸೊ ಹಂಗಾಗಿ 4,000 ಇಂಟು 1000 ಸ್ಕ್ವೇರ್ ಫೀಟ್ ಅಂದ್ಕೊಂಡ್ರು 40 ಲಕ್ಷ ಬರೀ ಸೈಟ್ಗೆ ನಿಮಗೆ ಸೈಟ್ ಬರುತ್ತೆ. ಸೊ ಇನ್ನು ಬಿಲ್ಡಿಂಗು, ನೀವು ಇದು 7 ರಿಂದ 8 ವರ್ಷ ಹಳೆ ಬಿಲ್ಡಿಂಗ್ ಆಗಿರೋದ್ರಿಂದ ಈ ಬಿಲ್ಡಿಂಗ್ ವ್ಯಾಲ್ಯೂ ತೊಗೊತೀನಿ ಅಂದರೆ ಕನ್ಸ್ಟ್ರಕ್ಷನ್ಗೆ ಈಗಿನ ಒಂದು ಚದರ ಅಡಿಗೆ ಈಗ 2.30 ಅಂದರೆ 2,30,000 ಒಂದು ಚದರ ಅಡಿಗೆ ತೊಗೊತಾರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗೆ. ಸೊ ನೀವು ಹಳೆ ಬಿಲ್ಡಿಂಗ್ ಆಗಿಂದ ನೀವು 1.5 ಅಂತ ತೊಗೊಂಡ್ರು ಬಿಲ್ಡಿಂಗ್ ಕಾಸ್ಟ್ ಬಂದ್ಬಿಟ್ಟು ನಿಮಗೆ 15 ಲಕ್ಷ ಆಗುತ್ತೆ. ಸೊ 40 ಲಕ್ಷ ಸೈಟ್ಗೆ, 15 ಲಕ್ಷ ಮನೆಗೆ ಅಂತ ತೊಗೊಂಡ್ರು 55 ಲಕ್ಷ. ಪ್ಲಸ್ ಇವರು ಬೋರ್ವೆಲ್ ಇದೆ, ಆಮೇಲೆ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಎಲ್ಲ ತೊಗೊಂಡಿರ್ತಾರೆ. ಆಮೇಲೆ ಅವರು ಒಂಚೂರು ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಅವರು 65 ಲಕ್ಷ ಇದಕ್ಕೆ ಕೋಟ್ ಮಾಡ್ತಾ ಇದ್ದಾರೆ. ಸೊ ನಿಮಗೆ ನಾನು ಎಲ್ಲ ಬಿಡಿಸಿ ಹೇಳಿರೋದ್ರಿಂದ ನಿಮಗೆ ಇದು ಅವ್ರು ಹೇಳಿರೋ ಬೆಲೆಗೂ ಇಲ್ಲಿ ಕ್ಯಾಲ್ಕುಲೇಷನ್ ಬಂದಿರೋದು ಎರಡು ಮ್ಯಾಚ್ ಆಗೋದ್ರಿಂದ ಹಂಗಾಗಿ ವರ್ತ್ ಪ್ರೈಸ್ ಅಂತಲೇ ಹೇಳ್ಬೋದು. ಸೊ ಯಾರ್ಯಾರು ಈ ಮನೆ ನೋಡ್ತಾ ಇದ್ರು ಅವ್ರಿಗೆ 100% ಇದು ವರ್ತ್ ಅಂತ ಅನ್ಸಿದ್ರೆ ದಯವಿಟ್ಟು ಬಂದು ಒಂದ್ಸರಿ ವಿಸಿಟ್ ಮಾಡಿ, ಓಕೆ ಆದರೆ ನೀವು ಬೈ ಮಾಡ್ಬೋದು. ಯಾಕಂದರೆ ನಿಮಗೆ ಇಲ್ಲಿಂದ ಇನ್ನೊಂದು ವಿಷಯ ಹೇಳ್ತೀನಿ, ಇಲ್ಲಿಂದ ಮೆಟ್ರೋ ಸ್ಟೇಷನ್ಗೆ ನಿಮಗೆ 4 ರಿಂದ 5 ಕಿಲೋಮೀಟರ್ ಆಗುತ್ತೆ. ಮೆಟ್ರೋ ಸ್ಟೇಷನ್ಗೆ 4 ರಿಂದ 5 ಕಿಲೋಮೀಟರ್ ಆಗುತ್ತೆ. ಸೊ ಹಂಗಾಗಿ ಆಮೇಲೆ ವಾಕಬಲ್ ಡಿಸ್ಟೆನ್ಸಲ್ಲಿ ಬಸ್ ಸ್ಟಾಪ್ ಕೂಡ ಇದೆ. ನೆಕ್ಸ್ಟ್ ಕಮರ್ಷಿಯಲ್, ಇಲ್ಲಿ ಯಾವುದು ರಾಘವೇಂದ್ರ ಸ್ವಾಮಿ ಟೆಂಪಲ್ ಇರೋದ್ರಿಂದ ಕಮರ್ಷಿಯಲ್ಗೆ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ಸೊ ಹಂಗಾಗಿ ನೀವು ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ರೆ ನೆಕ್ಸ್ಟ್ ಫ್ಯೂಚರಲ್ಲಿ ಇಲ್ಲಿ ಯಾವುದಾದ್ರೂ ಬಿಸ್ನೆಸ್ ಮಾಡೋಕ್ಕೆ ಒಳ್ಳೆ ಜಾಗ ಅಂತಲೂ ಹೇಳ್ಬೋದು. ನೆಕ್ಸ್ಟ್ ನೋಡಿ ಬನ್ನಿ, ನಾನು ಬಿಲ್ಡಿಂಗ್ ಒಳಗಡೆ ನಾನು ತೋರ್ಸೋಕ್ಕೂ ಆಗಲ್ಲ, ಯಾಕಂದರೆ ಎಲ್ಲ ರೆಂಟೆಡ್ ಪರ್ಸನ್ಸು ಕೆಲಸಕ್ಕೆ ಹೋಗಿದ್ರು. ಸೊ ಹಂಗಾಗಿ ಹೊರಗಡೆ ಮಾತ್ರ ನಾನು ತೋರಿಸ್ತಾ ಇದ್ದೀನಿ.
ಇದು ಈ ಪಾರ್ಟ್ ಬಂದ್ಬಿಟ್ಟು 2 ಸಿಂಗಲ್ BHK ಮೇಲೆ ಒಂದು ರೂಮ್ ಕೊಟ್ಟಿದ್ದಾರೆ. 2 ಸಿಂಗಲ್ BHK ಆಮೇಲೆ ರೂಮಲ್ಲೂ ವಾಸ ಇದ್ದಾರೆ. ಆದರೆ ಆ ಶೀಟ್ ಮನೆ ಇದೆಯಲ್ಲ, ಆ ಶೀಟ್ ಮನೆ ಪಾರ್ಟಲ್ಲಿ ವಾಸ ಇಲ್ಲ. ಸೊ ಹಂಗಾಗಿ ಈ ಮನೆ ಮಾತ್ರ ತೋರಿಸ್ತಾ ಇದ್ದೀನಿ ನೋಡಿ. ಇದರ ಡೀಟೇಲ್ಸ್ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. 2540 ಟೋಟಲ್ 1000 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರೋ ಇದು ಮನೆ. ಇದು 7 to 8 years ಓಲ್ಡ್ ಹೌಸ್. ಇದು ನಿಮಗೆ ಇದ್ರ ಮೇನ್ ಪ್ಲೇಸ್ ಇದು ವೆಸ್ಟ್ ಫೇಸ್ ಸೈಟು. ನಾರ್ತ್ಗೆ ಡೋರ್ನ ಪ್ರೊವೈಡ್ ಮಾಡಿದ್ದಾರೆ. ಓನ್ ಬೋರ್ವೆಲ್ ಕೂಡ ಇದೆ. ಆಮೇಲೆ ಇದ್ರ ಮೇನ್ ಪ್ಲೇಸ್ ಬಂದ್ಬಿಟ್ಟು ವೈಕುಂಠ ಬಾಸ್ ಸರ್ಕಲ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿದೆ. ಆಮೇಲೆ ಇದು ಎಲ್ಲಿ ಬರುತ್ತೆ ಅಂದರೆ ನಿಮಗೆ ಮಾದನಾಯಕನಹಳ್ಳಿ ಬಸ್ ಸ್ಟಾಪಿಂದ ಕಾಚೋಹಳ್ಳಿ ಕ್ರಾಸ್ ಕನೆಕ್ಟ್ ಆಗೋ ರೋಡ್ ಮಧ್ಯೆ ಈ ಒಂದು ಬರುತ್ತೆ. ಇದು ನಿಯರೆಸ್ಟ್ ಪ್ಲೇಸ್ ಬಂದ್ಬಿಟ್ಟು ಲಕ್ಷ್ಮೀಪುರ ಅಂತಾರೆ. ಆ ಒಂದು ನಿಯರ್ಗೆ ಈ ಒಂದು ಮನೆ ಬರುತ್ತೆ. ಆಮೇಲೆ ಇದ್ರ ಓನೋ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 65 ಲಕ್ಷ ಹೇಳ್ತಾ ಇದ್ದಾರೆ. ಸಿಟ್ಟಿಂಗ್ ಕೂತ್ಕೊಂಡ್ರೆ, ಮಾತುಕತೆ ಕೂತ್ಕೊಂಡ್ರೆ ಒಂದು 60 ಲಕ್ಷಕ್ಕೆ ಆಗ್ಬೋದು. ಸೊ ಹಂಗಾಗಿ ಇದು ವರ್ತ್ ಮನೆ ವರ್ತ್ ಪ್ರೈಸ್ ಅಂತಲೇ ಹೇಳ್ಬೋದು. ಸೊ ಯಾರ್ಯಾರು ನನ್ನ ಚಾನಲ್ ಹೊಸದಾಗಿ ಬಂದು ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಆದರೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.